ಹೇ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ಸೊ ಫೈನಲಿ ಆಫ್ಟರ್ 15 ಆದಮೇಲೆ ಬೆಳಗ್ಗೆ ಜಿಮ್ಮಿಗೆ ಹೋಗಿದ್ದೆ. ಸೊ ಕರೆಕ್ಟಾಗಿ ನಿದ್ದೆನೂ ಆಗಿಲ್ಲ ಇವತ್ತು. ಅಂದ್ಕೊಂಡೆ ಇನ್ಮೇಲೆ ಜಿಮ್ನ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಂದೇನು ಆ್ಯಪ್ಸ್ ಎಲ್ಲ ಬಂದಿತ್ತು ಅದೆಲ್ಲ ಮತ್ತೆ ಸ್ವಲ್ಪ ಹೊಟ್ಟೆ ಬಂದುಬಿಟ್ಟಿದೆ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಹಂಗೆ ಆಗೋದು. ಸೊ ಹಾಗಾಗಿ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡಲೇಬೇಕು. ಡಯಟು ಮೇಂಟೈನ್ ಮಾಡಬೇಕು ಗೈಸ್. ಡಯಟ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಲಾಡ್ ಆಫ್ ಥಿಂಗ್ಸ್. ನಾನು ಸ್ವಲ್ಪ ಆ ಕೆಲಸ ಈ ಕೆಲಸ ಅದು ಇದು ಏನು ಮಾಡೋದು ಅಂತ ತುಂಬ ಕನ್ಫ್ಯೂಷನ್ ಅಲ್ಲಿದೆ. ನಾವು ದೊಡ್ಡವರಾಗ್ತಾ ನಮ್ಮ ಲೈಫಲ್ಲಿ ಎಷ್ಟು ಒಂದು ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಅಲ್ವಾ. ಚಿಕ್ಕವರಿದ್ದಾಗ ಮೊನ್ನೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಜೊತೆ ನಾನು ಇದನ್ನೇ ಮಾತಾಡ್ತಾ ಇದ್ದೆ ಮೊನ್ನೆ ಹೊರಗಡೆ ಹೋಗಿದ್ದಾಗ. ಚಿಕ್ಕವರಿದ್ದಾಗ ಏನಿರೋದು ಟೆನ್ಷನ್ ಇರಲ್ಲ ಗೈಸ್. ಬೆಳಗ್ಗೆ ಎದ್ದೋಳೋದು, ಮಲ್ಕೊಳ್ಳೋದು, ತಿನ್ನೋದು, ಸ್ಕೂಲಿಗೆ ಹೋಗೋದು ಅಷ್ಟೇ. ನಮಗೆ ಟೆನ್ಷನ್ ಅಂದರೆ ಏನು ಗೊತ್ತಿಲ್ಲ, ದುಡಿಬೇಕು ಅಂದರೆ ಏನು ಅಂತ ಗೊತ್ತಿರಲ್ಲ, ಏನೊಂದೇನು ಗೊತ್ತಿರಲ್ಲ. ಇವಾಗ ಕೆರಿಯರ್ ಅಂತೆ, ಮನೆ ಮಾಡೋದಂತೆ, ದುಡ್ಡು ಮಾಡೋದಂತೆ, ಒಂದು ಈ ಸೋಷಲ್ ಲೈಫ್ ಅನ್ನೋದು ಎಷ್ಟೆಲ್ಲ ಥಿಂಗ್ಸ್ ಇದೆ ಅಲ್ವಾ. ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಹೇ ಗೈಸ್, ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನಿವತ್ತು ಸ್ವಿಸ್ ಅಂಡ್ ಮೆಡ್ಕೇರ್ಗೆ ಬಂದಿದ್ದೀನಿ. ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ತುಂಬಾ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಅಥವಾ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಲಿ ಅಥವಾ ಹೊಟ್ಟೆಲಿ ಗಡ್ಡೆ ಆಗಿರುತ್ತಲ್ಲ, ಸೊ ಇದಕ್ಕೆಲ್ಲ ಏನ್ ಮಾಡುದು, ಏನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನನ್ ಜೊತೆ ನಿಮ್ಗೂ ನಾನು ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ನಾನು ಇವತ್ತು ಈ ಒಂದು ಹಾಸ್ಪಿಟಲ್ಗೆ ಬಂದಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ನ ಶೇರ್ ಮಾಡೋದಕ್ಕೆ ನಮ್ಮ ಹತ್ರ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ. ಸೊ ಇವತ್ತು ಅವ್ರನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ನಾನಿವತ್ತು ಈ ಹಾಸ್ಪಿಟ್ಲಿಗೆ ಬಂದಿದ್ದ ಕಾರಣ ಏನಪ್ಪ ಅಂತಂದರೆ, ತುಂಬ ಜನ ಹೆಣ್ಮಕ್ಳು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿರಲ್ಲ ಅಥವಾ ಎಕ್ಸೆಸಿವ್ ಬ್ಲೀಡಿಂಗ್ ಈ ಥರ ಗೆಡ್ಡೆ ಆಗಿರುತ್ತೆ ಅಂತಲೇ ಹೇಳಿದ್ನಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರ. ಬಟ್ ಈ ಪ್ರಾಬ್ಲಮ್ಸ್ಗೆ ಎಲ್ಲಿ ಹೋಗೋದು, ಏನು ಮೆಡಿಸನ್ಸ್ನ ಅಥವಾ ಟ್ರೀಟ್ಮೆಂಟ್ನ ತೊಗೊಳ್ಳೋದು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ನಾನಿವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಈ ಹಾಸ್ಪಿಟ್ಲಲ್ಲಿ ತುಂಬ ದೊಡ್ಡ ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ನಮಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇವರು ಟ್ರೀಟ್ಮೆಂಟ್ನ ಬರೀ ಬ್ಯಾಂಗ್ಳೂರಲ್ಲಿ ಮಾತ್ರ ಅಲ್ಲ, ಬೇರೆ ಸ್ಟೇಟ್ಸ್ ಮತ್ತೆ ಔಟ್ ಆಫ್ ಕಂಟ್ರಿಲೂ ಕೂಡ ಪೇಷಂಟ್ಸ್ನ ಅಟೆಂಡ್ ಮಾಡ್ತಾರೆ. ನಾವು ಇವಾಗ ಕ್ಯಾಟ್ಲಮ್ ಅಲ್ಲಿ ಇದೀವಿ. ಸೊ ನಮ್ ಜೊತೆ 3 ಡಾಕ್ಟರ್ಸ್ ಇದ್ದಾರೆ. ಸೊ ಡಾಕ್ಟರ್ ಪ್ರಿಯಾಂಕಾ, ಡಾಕ್ಟರ್ ತಾಸಿನ್ ಅಂಡ್ ಡಾಕ್ಟರ್ ರಾಹುಲ್. ಸೊ ಅವ್ರು ನಮ್ಗೆ ಇವತ್ತು ಡೀಟೇಲ್ಸ್ ನ ಶೇರ್ ಮಾಡ್ತಾರೆ. ಫೈಬ್ರಾಯ್ಡ್ಸ್ ಅನ್ನೋ ಟ್ಯೂಮರ್ ಇಂದ ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಸ್ವಲ್ಪ ಗೊತ್ತಾಯ್ತು. ಬಟ್ ಡಾಕ್ಟರ್ ಇಂದಾನೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಕೇಳೋಣ ಬನ್ನಿ. Basically, we have a disease called uterine fibroids. So these are the non-cancerous tumors of the uterus. And once we diagnose such tumors, we'll diagnose with scans. And previously we were doing surgeries for this procedure. And now this is a latest technique where we are cutting off the blood supply to that fibroids using some technique. That technique is called fibroid embolization. That gives the relief to the patient. ಫೈಬ್ರಾಯ್ಡ್ ಅಂದ್ರೆ ಗರ್ಭಕೋಶದಲ್ಲಿ ಗಡ್ಡೆ. ಈ ಗಡ್ಡೆ ಕೂಡ ನಾನ್ ಕ್ಯಾನ್ಸರಸ್ ಇರುತ್ತೆ. ಇದಕ್ಕೋಸ್ಕರ ಪೇಷಂಟ್ಸ್ಗೆ ತಿಂಗಳ ಜಾಸ್ತಿ ಬ್ಲೀಡಿಂಗ್ ಆಗೋದು, ತುಂಬಾ ಹೊಟ್ಟೆ ನೋವು ಬರೋದು, ಹೊಟ್ಟೆಯಲ್ಲಿ ಉಬ್ರೆ ಬರೋದು, ಗಡ್ಡೆ ತರ ಅನ್ಸುತ್ತೆ ಅವ್ರಿಗೆ. ಆಮೇಲೆ ಇನ್ಫರ್ಟಿಲಿಟಿ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೇನು ಕಷ್ಟ ಆಗುತ್ತೆ. So doctor, how do we treat this one? Yeah, that is this you already heard what are the symptoms. And once these symptoms are there, the patient goes to a doctor and they will use a scan. Then this fibroids can be diagnosed. The diagnosis is very easy. Once the diagnosis is done, we'll start the treatment. Usually we'll give some medicines, but most of the time the medicines won't work. Yeah. Then previously we were doing surgeries like removing the uterus or removing the fibroid. That is the major surgery, and he'll talk about this. So ಈಗ ಯೂಟ್ರೈನ್ ಫೈಬ್ರಾಯ್ಡ್ ಅಂದ್ರೆ ಗರ್ಭಕೋಶದಲ್ಲಿ ಇರುವ ಗಡ್ಡೆ. ಸೊ ಈ ಗಡ್ಡೆನ ನಾವು ಹೊಸ ಮೆಥಡ್ ಅಲ್ಲಿ ಟ್ರೀಟ್ ಮಾಡೋದೇನಂದ್ರೆ ಯೂಟ್ರೈನ್ ಆರ್ಟರಿ ಎಂಬೋಲೈಸೇಷನ್. ಅಂದ್ರೆ ಗರ್ಭಕೋಶಕ್ಕೆ ಯಾವ ರಕ್ತನಾಳ ಸಪ್ಲೈ ಮಾಡುತ್ತೆ ಆ ರಕ್ತನಾಳನ ನಾವು ಮುಚ್ಚಿ ಆ ಫೈಬ್ರಾಯ್ಡ್ ನ ನಾವು ಸಾಯಿಸ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಆ ಫೈಬ್ರಾಯ್ಡ್ ಸೈಜ್ ಸ್ಲೋ ಆಗಿ ಶ್ರಿಂಕ್ ಆಗಿ ಅದು ಮೆಲ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಸಿಂಪ್ಟಮ್ಸ್ ಪೇಷಂಟ್ಸ್ ಗೆ ಏನು ಬ್ಲೀಡಿಂಗು ಮತ್ತೆ ಏನು ಮೇಡಮ್ ಹೇಳಿದ ಆಲ್ ದ ಸಿಂಪ್ಟಮ್ಸ್ ರೆಡ್ಯೂಸ್. ಈ ಸಿಂಪ್ಟಮ್ಸ್ ರೆಡ್ಯೂಸ್ ಆಗಕ್ಕೆ ಕಾರಣ ಫೈಬ್ರಾಯ್ಡ್ ಸೈಜ್ ಕಮ್ಮಿ. ಇದು ಪ್ರೊಸೀಜರ್, ಇದು ಸರ್ಜರಿ ಅಲ್ಲ. ಇದು ಸರ್ಜರಿಗಿಂತ 10 ಪಟ್ಟು ಸೇಫ್ ಆಗುತ್ತೆ. ಸೆಕೆಂಡ್ ಏನಂದ್ರೆ ಇದರಲ್ಲಿ ನಿಮ್ಗೆ ಏನು ಸ್ಕಾರ್ ಏನಂದ್ರೆ ಕಟ್ ಮಾಡಿ ಸೂಚರ್ ಹಾಕ್ತೀವಿ ಅದೇನು ಇರಲ್ಲ. ಸೊ ನೆಕ್ಸ್ಟ್ ಡೇನೆ ಅವರು ಮನೆಗೆ ಹೋಗಿ ಯಾವುದೇ ಕೆಲಸ ಆಗ್ಲಿ ಭಾರ ಎತ್ತದಾಗ್ಲಿ ಇದೆಲ್ಲಾನು ಮಾಡ್ಬೋದು. ಇದಕ್ಕೆ ರೆಸ್ಟ್ ರಿಕ್ವೈರ್ಮೆಂಟ್ ಇರಲ್ಲ. ಮತ್ತೆ ಇದಕ್ಕೆ ಸ್ಕಾರ್ ಇಲ್ಲ. ಮತ್ತೆ ನಾವು ಮೇಜರ್ ಏನಂದ್ರೆ ಇದರಲ್ಲಿ ನಾವು ಗರ್ಭಕೋಶನ ನಾವು ಉಳಿಸ್ತಾ ಇದ್ವಿ.
ಸೊ ಗರ್ಭಕೋಶನ ಉಳಿಸ್ತಾ ಇರ್ಬೇಕು. ಪ್ರೆಗ್ನೆನ್ಸಿ ಇಸ್ ಪಾಸಿಬಲ್ ಆಫ್ಟರ್ Yes. ಇದಾಗಿದ್ಮೇಲೆ ಪ್ರೆಗ್ನೆನ್ಸಿ ಒಂದು ಪಾಸಿಬಿಲಿಟಿ ಅಂತ. ಇನ್ನೊಂದೇನಂದ್ರೆ ಗರ್ಭಕೋಶ ಉಳಿಸೋದ್ರಿಂದ ಪೇಷಂಟ್ ಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಬರೋದು, ಹಾರ್ಟ್ ಇಂದ ಹೃದಯದ ಪ್ರಾಬ್ಲಮ್ ಏನ್ ಬರೋದು ಇರುತ್ತೆ. ಗರ್ಭಕೋಶ ತೆಗೆದ್ರೆ, ಗರ್ಭಕೋಶ ಇದ್ರೆ ಆ ಪ್ರಾಬ್ಲಮ್ ಬರಲ್ಲ, ಅಂದ್ರೆ ಚಾನ್ಸಸ್ ಕಮ್ಮಿ ಇರುತ್ತೆ ಲೇಡಿಗೆ. ಸೊ ಅದಕ್ಕೋಸ್ಕರ ಅದು ಮೇಜರ್ ಬೆನಿಫಿಟ್ ಆಗಿ ಇದರಲ್ಲಿ ನಾವು ನೋಡ್ಬೋದು. ಸೊ ಗೈಸ್, ಡಾಕ್ಟರ್ ಹೇಳ್ದಾಗೆ ಮುಂಚೆ ಈ ತರ ಒಂದು ಪ್ರೊಸೀಜರ್ ಇರ್ಲಿಲ್ಲ, ಮುಂಚೆ ಸರ್ಜರಿನೇ ಮಾಡ್ಬೇಕಿತ್ತು ಅಂತ ಇತ್ತು. ಬಟ್ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಈ ಒಂದು ಪ್ರೊಸೀಜರ್ ಇಂದ ನಾವು ಏನೋ ಸೇಫ್ ಆಗಿ ಇರ್ಬೋದು. ಅಂಡ್ ಈ ಒಂದು ಪ್ರೊಸೀಜರ್ ಬರೀ 15 ಮಿನಿಟ್ಸ್ ಅಷ್ಟೇ ಅಂತ ಅವ್ರು ಹೇಳಿದ್ರು. ಸೊ ಇದು ಬೆಸ್ಟ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು, ಇದು ನಾವು ರಕ್ತನಾಳದಲ್ಲಿ ಹಾಕಿರೋ ಒಂದು ಟ್ಯೂಬ್. ಆ ಟ್ಯೂಬ್ ಇಂದ ಇದು ರಕ್ತನಾಳ, ಇದರಲ್ಲಿ ನಾವು ಒಂದು ಕಾಂಟ್ರಾಸ್ಟ್ ಇಂದ ಡೈ ಇಂಜೆಕ್ಟ್ ಮಾಡಿ, ಇದು ಯೂಟ್ರೈನ್ ಆರ್ಟರಿ ಅಂತ ಏನ್ ಹೇಳ್ತೀವಿ, ಯೂಟ್ರೈನ್ ಗರ್ಭಕೋಶ ರಕ್ತನಾಳ, ಅದು ಇದು ಫೈಬ್ರಾಯ್ಡ್ ಗೆ ಇಲ್ಲಿ ಬ್ಲಡ್ ಸಪ್ಲೈ ಅನ್ನು ಮಾಡ್ತಾ ಇದೆ, ಆಯ್ತಾ. ಸೊ ಇವಾಗ ಇಲ್ಲಿ ನೋಡಿದ್ರೆ, ಈ ವಿಡಿಯೋನ ನೋಡಿದ್ರೆ ನಾವು ಈ ಟ್ಯೂಬ್ ಅಲ್ಲಿ ಇಲ್ಲಿ ತನಕ ಬಂದು ಇಲ್ಲಿ ತನಕ ಮಾತ್ರ ನಿಮ್ಗೆ ಕಾಂಟ್ರಾಸ್ಟ್ ಕಾಣ್ತಾ ಇದೆ. ಅದಾಗಿದ್ಮೇಲೆ ಇಲ್ಲಿ ನೋಡಿದ್ರೆ ನಿಮ್ಗೆ ಕಪ್ಪಾಗಿ ಕಾಣ್ತಾ ಇರೋದು ಯೂಟ್ರೈನ್ ಫೈಬ್ರಾಯ್ಡ್. ಅಂದ್ರೆ ಇಲ್ಲಿ ನಿಮ್ಗೆ ಚಿಕ್ಕದಾಗಿ ಕಾಣೋ ರಕ್ತನಾಳ ಇಲ್ಲಿ ಕಾಣ್ತಾ ಇಲ್ಲ, ಅದ್ರ ಅರ್ಥ ಫೈಬ್ರಾಯ್ಡ್ ನ ಬ್ಲಾಕ್ ಮಾಡಿದೀವಿ ಅಂತ ಅರ್ಥ. ಸೊ ಇದು ಎಂಟೈರ್ ಫೈಬ್ರಾಯ್ಡ್. ಈ ಫೈಬ್ರಾಯ್ಡ್ ಸ್ಲೋ ಆಗಿ ಸೈಜ್ ಅಲ್ಲಿ ಕಮ್ಮಿ ಆಗ್ತಾ ಅದು ಆ ತರನೇ ಹೊರಟೋಗುತ್ತೆ. Most of the centers in world, they are doing through the thighs. The problem with the thighs is that the patient cannot walk. Okay. They have to lie down for hours. Okay. And the vascular complications are also more. When we shifted to the wrist, This is more like an injection. it's Yeah. the small catheter is there. We cannot inject from here. Instead, that we have to inject in the small artery. So we have to go that this tube has to go till that artery, Okay. and we can inject it. So reaching that point is the main thing. So from here you will put it. A small tube, Okay. and it will go until the uterus. Okay. And once it is in the same important correct artery, we will give the injection. That's it. I've done maximum cases in India. That's very important point. Yeah. That is maximum numbers we have done. Second important point is the same thing we are doing in Dubai, and we are doing that in Oman, and we are doing that same in Kerala and also in Trivandrum, Bangalore. no? Previously, I was doing the same in Hyderabad and Chennai also. But You're the one who is. yeah. You will be traveling there. So Okay. everywhere. Injecting. Procedure is done. Like they never have to get treated again. No. It's done. That's procedure is done. The periods and everything will be normal. Yeah, everything will be. The periods will come normal. The pain will not be there. Excess bleeding will not be there, and the patient has to stay in the hospital for 1 day. That's it. Instead of 3-4 days, no ICU stay. We were doing 3 main procedures. These are very unique procedures, Okay. and we have done the largest number in India, Okay. 4,000 cases. So this procedure it's only for the overbleeding or like in what For the cases? fibroids. Fibroids. Yeah, it's a tumor. Okay. And also for adenomyosis, there is another disease of the uterus which causes the similar symptoms. It's called a thickening of the uterine near interior of the uterus. Okay. That's called adenomyosis, and something called AV malformations. Okay. All- For all the All the things we the can, one we can, yeah. thing. Yeah. Okay. Just got around 7 or 8 advantages compared to surgery. ಸೊ ಗೈಸ್ ನೀವು ನೋಡಿದ್ರಿ ಈ ಒಂದು ಪ್ರೊಸೀಜರ್ ಎಷ್ಟು ಒಂದು ಸಿಂಪಲ್ ಆಗಿ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಡಾಕ್ಟರ್ಸ್ ನಮ್ಗೆ ಇಷ್ಟು ಒಂದು ಚೆನ್ನಾಗಿ ಡೀಟೇಲ್ಸ್ ನ ಶೇರ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ತಾಸಿನ್ ಡಾಕ್ಟರ್, ಥ್ಯಾಂಕ್ ಯು ಪ್ರಿಯಾಂಕಾ, ಅಂಡ್ ಥ್ಯಾಂಕ್ ಯು ರಾಹುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನೀವು ಮೋಸ್ಟ್ಲಿ ಡಾಕ್ಟರ್ ಹೇಳಿದ್ನ ಕೇಳಿದಿರಾ. ಸೊ ನಾನು ಅವ್ರನ್ನ ಕೇಳಿದೆ ಆಕ್ಚುಲಿ ಅದು ಹೇಗೆ ಇಂಜೆಕ್ಟ್ ಮಾಡೋದು, ಎಲ್ಲಿ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ತೊಡೆಗೆ ಇಂಜೆಕ್ಟ್ ಮಾಡಿದ್ರೆ ಅದು ತುಂಬಾ ಒಂದಿನ ರೆಸ್ಟ್ ಮಾಡ್ಬೇಕು, ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂಡ್ ತುಂಬಾ ಜನ ಲೇಡೀಸ್ ವರ್ಕಿಂಗ್ ಇರ್ತಾರೆ ಅಂಡ್ ಮದರ್ ಕೂಡ ಇರ್ತಾರೆ. ಸೊ ಮನೇಲಿ ಎಲ್ಲ ಮಕ್ಳನ್ನು ನೋಡ್ಕೋಬೇಕು. ಸೊ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರು ಅಷ್ಟು ಇರಕ್ ಆಗಲ್ಲ. ಸೊ ಹಾಗಾಗಿ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಸೊ ಇಲ್ಲಿಂದ ಒಂದು ಟ್ಯೂಬ್ ಹಾಕ್ತಾರೆ. ಸೊ ಫುಲ್ ನಮ್ಮ ಏನ್ ಯೂಟ್ರಸ್ ಏನಿದೆ ಅಲ್ಲಿ ತನಕ ಹೋಗೋ ತರ. ಸೊ ಅಲ್ಲಿಗೆ ಈ ಒಂದು ಇಂಜೆಕ್ಷನ್ ಇದೇನ್ ತೋರಿಸ್ತಿದಾರಲ್ಲ, ಸೊ ಇದನ್ನ ಹಾಕ್ತಾರೆ. ಅದರಿಂದ ಈ ಫೈಬ್ರೋಸ್ ಅನ್ನೋದೇನಿದೆ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಸಿಗತ್ತೆ. ಸೊ ಗೈಸ್ ಈ ವಿಡಿಯೋ ಮಾಡಿದ ರೀಸನ್ ಏನಪ್ಪಾ ಅಂತ, ತುಂಬಾ ಜನ ಹೆಣ್ಮಕ್ಳು ಈ ತರ ಒಂದು ಇಶ್ಯೂಸ್ ನ ಫೇಸ್ ಮಾಡ್ತೀವಿ, ಬಟ್ ಇದ್ರ ಬಗ್ಗೆ ಜಾಸ್ತಿ ಯಾರು ಮಾತಾಡಲ್ಲ ಅಂಡ್ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಸರ್ಜರಿ ತಗೊಂಡು ಅದೆಲ್ಲ ತುಂಬಾ ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಇಂತ ಒಂದು ಸಿಂಪಲ್ ಪ್ರೊಸೀಜರ್ ಕೂಡ ಇದೆ ಅಂತ ನಿಮ್ಗೆ ತಿಳ್ಸೋದಕ್ಕೆ, ಒಂದು ಇನ್ಫಾರ್ಮೇಟಿವ್ ಆಗಿರ್ಲಿ, ಯೂಸ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ನಮ್ಮ ಒಂದು ಕಂಟ್ರಿಲಿ 50% ಹೆಣ್ಮಕ್ಳು ಈ ತರ ಒಂದು ಪ್ರಾಬ್ಲಮ್ಸ್ ಇಂದ ಫೇಸ್ ಮಾಡ್ತೀವಿ.
ಏನೋ ಪೀರಿಯಡ್ಸ್ ಆಗ್ದಲೇ ಇರ್ಬೋದು ಅಥವಾ ಹೆವಿ ಬ್ಲೀಡಿಂಗ್ ಇರ್ಬೋದು. ಅಂಡ್ ಅವ್ರು ಹೇಳ್ದಾಗೆ ಏನೋ ನಮ್ಮ ಒಂದು ಯೂಟ್ರಸ್ ಅಲ್ಲಿ ಗೆಡ್ಡೆ ಬೆಳೆಯೋ ಅಂತದ್ದು. ಸೊ ಈ ತರ ಒಂದು ಇಶ್ಯೂಗೆ ನೋಡಿ, ಈ ತರ ಒಂದು ಸಿಂಪಲ್ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ಈ ಒಂದು ಟ್ರೀಟ್ಮೆಂಟ್ ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬಾ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಅವೈಲಬಲ್ ಇದೆ. ಅಂಡ್ ಅದ್ರ ಜೊತೆಗೆ ದುಬೈಲಿ, ಓಮನ್ ಅಲ್ಲಿ ಮತ್ತೆ ಟ್ರಿವಾಂಡ್ರಮ್ ಈ ಏರಿಯಾದಲ್ಲೂ ಕೂಡ ಈ ಒಂದು ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಸೊ ನೀವು ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಲ್ಲಿ ಸ್ವಿಸ್ಟರ್ನ್ ಮೆಡ್ ಕೇರ್ ಗೆ ನೀವು ರೀಚ್ ಔಟ್ ಆಗಿ ನಿಮ್ಮ ಒಂದು ಸಮಸ್ಯೆಗೆ ನೀವು ಪರಿಹಾರ ಹುಡ್ಕೋಬಹುದು.